ಸೊ ಗೈಸ್ ಈಗ ಬಾಳೆಹಣ್ಣು ನಾನು 4 ಬಾಳೆಹಣ್ಣು ಹಾಕೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಕೈಯಿಂದ. ಸೊ ಗೈಸ್ ಈಗ ನೋಡಿ ನಾನು ಇದನ್ನ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಯಾವ್ದಾದ್ರು ಗಟ್ಟಿ ಗಟ್ಟಿ ಫುಲ್ ಹಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ತಿಕ್ಬಿಟ್ಟು. ಹಾಯ್ ಗೈಸ್, ಈಗ ಫೈನಲಿ ನಾನು ಎಲ್ಲದನ್ನು ಲಟ್ಸ್ಕೊಂಡಿದ್ದೀನಿ. ನೋಡಿ ನಾನೀಗ ಎಣ್ಣೆ ಜಾಸ್ತಿ ಬಿಸಿ ಆಗಿದೆ. ಅಣ್ಣಂಗ್ ಬನ್ಸ್ ಕೊಟ್ಟು ಟೇಸ್ಟ್ ಕೇಳೋಣ. ಗೈಸ್ ನೋಡಿ ಇವ್ರು ನೋಡಿ ಹೆಂಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಏನ್ ಮಾಡ್ತೀನಿ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಇವತ್ತು ಕೂಡ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತು ನಾವು ಮಂಗಳೂರು ಕಡೆ, ಐ ಮೀನ್ ಕುಂದಾಪುರ ಕಡೆ, ಬಟ್ ಮಂಗಳೂರಲ್ಲಿ ಫೇಮಸ್ ಆಗಿರುವ ಮಂಗಳೂರು ಬನ್ಸ್ ಮಾಡೋದು ಹೆಂಗೆ ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಈಸಿಯಾಗಿ ನೀವು ಹೆಂಗೆ ಮಾಡ್ಕೋಬಹುದು. ಈಗ ಅದನ್ನ ಪ್ರಾಸೆಸ್ ತುಂಬಾ ಲಾಂಗ್ ಅಂತ ಏನಿಲ್ಲ, ಪ್ರಾಸೆಸ್ ಚಿಕ್ಕದೆ, ಬಟ್ ಅದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡೋ ತರದ್ದೆಲ್ಲ ಪ್ರಾಸೆಸ್ ಇರುತ್ತೆ. ಸೊ ಅದು ಹೆಂಗೆ ಏನು ಅಂತ ಕ್ಲೀನ್ ಆಗಿ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಸೊ ಬನ್ನಿ ಬಟ್ ಅಂತ ಮಾಡೋಣ. ಈಗ ದೊಡ್ಡ ಪಾತ್ರ ತಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನು ಏನೇನ್ ಹಾಕಿ ಫಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ತುಂಬಾ ಹಣ್ಣಾಗಿರ್ಬೇಕು, ನಂಗೆ ಸಿಗ್ಲಿಲ್ಲ. ಸೊ ನಾನು ಈ ತರದ ಬಾಳೆಹಣ್ಣು ಅಂದ್ರೆ ಹಣ್ಣಾಗಿದೆ ಇದು, ಬಟ್ ತುಂಬಾ ಹಣ್ಣಾಗ್ಬೇಕು, ಅವಾಗ ಇನ್ನೂ ಟೇಸ್ಟ್ ಸಕ್ಕದಾಗಿ ಬರುತ್ತೆ, ಸ್ವೀಟ್ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಒಂದು 4 ಬಾಳೆಹಣ್ಣು ಹಾಕ್ತಾ ಇದೀನಿ. ಹಿಂಗೆ ಹಾಕ್ತಾ ಇದೀನಿ ನೋಡಿ, ಇದ್ರಲ್ಲೇ ನೋಡಿ ನೋಡಿ ಹಾಕ್ತಾ ಇದೀನಿ. ಇದ್ರಲ್ಲಿ 1 kg ಬಾಳೆಹಣ್ಣು ಇದೆ, ಬಟ್ ಇದ್ರಲ್ಲಿ ನಾನು ಒಂದು 4 ಬಾಳೆಹಣ್ಣು, ಅಂದ್ರೆ ನೀವ್ ಎಷ್ಟು ಮಾಡ್ತಿದ್ರೆ ಅದ್ರ ಕ್ವಾಂಟಿಟಿ ಮೇಲೆ ಹಾಕ್ಬೇಕಾಗುತ್ತೆ. ನೀವು ಬಾಳೆಹಣ್ಣು ಜಾಸ್ತಿ ಆದಷ್ಟು ಬನ್ಸ್ ತುಂಬಾ ಸಾಫ್ಟ್ ಆಗಿ ಹಾಗೆ ಸ್ವೀಟ್ ಆಗಿರುತ್ತೆ. ಕೊಡ್ತೀನಿ. ಇದನ್ನ ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡ್ಬೇಕು. ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಗೈಸ್ ಈಗ ಬಾಳೆಹಣ್ಣು ನಾನು 4 ಬಾಳೆಹಣ್ಣು ಹಾಕೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಕೈಯಿಂದಾನೇ ಸ್ಮ್ಯಾಶ್ ಮಾಡ್ಕೊತೀನಿ. ಅವಾಗಲೇ ಅದು ಕರೆಕ್ಟ್ ಆಗಿ ಸ್ಮ್ಯಾಶ್ ಆಗೋದು. ಯಾಕಂದ್ರೆ ಅದು ಗಟ್ಟಿ ಗಟ್ಟಿ ಇದ್ರೆ ಬನ್ಸ್ ಮಾಡುವಾಗ, ಮೈದಾ ಮಿಕ್ಸ್ ಮಾಡುವಾಗ ಕಷ್ಟ ಆಗುತ್ತೆ. ಸೊ ಫಸ್ಟ್ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ನಿಮ್ಗೆ ಏನೋ ಕೈಯಲ್ಲಿ ಸ್ಮ್ಯಾಶ್ ಮಾಡಕ್ ಒಂಥರ ಅನ್ಸಿದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅದೆಲ್ಲ ಡಬಲ್ ಡಬಲ್ ಪ್ರಾಸೆಸ್ ಅಲ್ವಾ. ಸೊ ನಾನು ಕೈಯಲ್ಲೇ ಈಸಿಯಾಗಿ ಮಾಡ್ಕೊಂತಿದ್ದೀನಿ ಈಗ ಇದನ್ನ. ಇನ್ನು ನಿಮ್ಗೆ ಲಮ್ಸ್ ಅನ್ಸ್ತಾ ಇದ್ರೆ ಫೋರ್ಕ್ ಬರುತ್ತಲ್ಲ ಅದರಿಂದ ಹಾಕಿ ಕೂಡ ನೀವು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಅದು ಕೂಡ ಸ್ಮ್ಯಾಶ್ ಆಗುತ್ತೆ. ಸೊ ಈಗ ನೋಡ್ಬೋದು ನೀವೇ, ನೋಡಿ ಈ ತರ ಸ್ಮ್ಯಾಶ್ ಆಗ್ಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗ್ಲಿ. ಸೊ ಗೈಸ್ ಈಗ ನೋಡಿ ನಾನು ಇದನ್ನ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಯಾವ್ದಾದ್ರು ಗಟ್ಟಿ ಗಟ್ಟಿ ಅನ್ಸಿದ್ರೆ ನೀವು ಈ ತರ ಫೋರ್ಕ್ ತಗೊಂಡು ಅದನ್ನ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸ್ಮ್ಯಾಶ್ ಆಗುತ್ತೆ. ಈಗ ಬಾಳೆಹಣ್ಣು ಫುಲ್ ಸ್ಮ್ಯಾಶ್ ಆಗಿದೆ. ಇದಿನ್ನೂ ಮೈದಾ ಹಿಟ್ಟೆಲ್ಲ ಹಾಕಿ ಕಲಿಸುವಾಗ ಫುಲ್ ಸ್ಮ್ಯಾಶ್ ಆಗುತ್ತೆ. ಸೊ ಈಗ ಇದಕ್ಕೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನ್ ಹಾಕ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಬಾಳೆಹಣ್ಣು ಫುಲ್ ಸ್ಮ್ಯಾಶ್ ಆಗಿದೆ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಏನ್ ಹಾಕ್ತಿದ್ದೀನಪ್ಪ ಅಂದ್ರೆ ಶುಗರ್. ಸ್ವೀಟ್ ನಿಮ್ಗೆ ಎಷ್ಟು ಬೇಕಾಗ, ಜಾಸ್ತಿ ಸ್ವೀಟ್ ಬೇಕಾಗಿರೋರು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೋಬಹುದು. ಆಕ್ಚುಲಿ ಬಾಳೆಹಣ್ಣಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ನಾನಿಲ್ಲಿ ಒಂದು 3 ಇಂದ 4 ಸ್ಪೂನ್ ಸಕ್ಕರೆ ಹಾಕಿ, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಿದ್ದೀನಿ. ನಾನೀಗ ಓಕೆ ಈ ಕಪ್ಪಲ್ಲಿ 5 ಸ್ಪೂನ್ ಹಾಕಿದ್ದೀನಿ. ನಾವಿಲ್ಲಿ ಒಂದು 10 ಜನಕ್ಕೆ ಆಗುವಷ್ಟು ಬನ್ಸ್ ಮಾಡ್ತೀವಿ. ಈಗ ನೋಡಿ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊ, ಇದು ಮೆಲ್ಟ್ ಆಗ್ಬೇಕು ಚೆನ್ನಾಗಿ ಇದ್ರ ಜೊತೆ. ಸ್ಪೂನ್ ಅಲ್ಲೇ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂತ ಇದೀನಿ. ಹಂಗೆ ಸ್ಮ್ಯಾಶ್ ಆಗ್ತದೆ, ಕರ್ಗಿ ಹೋಗುತ್ತೆ. ಹೆಂಗು ಇದು ಲಿಕ್ವಿಡ್ ಅಲ್ವಾ, ಸೊ ಆರಾಮಾಗಿ ಕರ್ಗುತ್ತೆ ಇದ್ರ ಸಕ್ಕರೆ. ಸೊ ಈಗ ಇದಕ್ಕೆ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ನಾನಿನ್ನು ಸ್ವಲ್ಪ ಜೀರಿಗೆ, ಆಕ್ಚುಲಿ ಮೇನ್ ಆಗಿ ಇದರಲ್ಲಿ ಬೇಕಾಗಿರೋದು ಜೀರಿಗೆ. ಮಂಗಳೂರು ಬನ್ಸಲ್ಲಿ ನೀವು ನೋಡಿರ್ತೀರ, ಬನ್ಸಲ್ಲಿ ನಿಮ್ಗೆ ಜೀರಿಗೆ ಸಿಕ್ಕಿರುತ್ತೆ. ಸೊ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತೀನಿ. ನಾರ್ಮಲ್ ನಿಮ್ಮ ಮನೇಲಿ ಯಾವ ಸ್ಪೂನ್ ಇರುತ್ತೋ ಅದ್ರಲ್ಲಿ ಹಾಕಿ. ಈಗ ಇದನ್ನ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಆಕ್ಚುಲಿ ಜೀರಿಗೆ ಹಾಕಿದ್ರೆ ನಿಮ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಬನ್ಸಲ್ಲಿ, ಅದಕ್ಕೋಸ್ಕರ ಹಾಕೋದು. ಆಕ್ಚುಲಿ ನೀವು ಬನ್ಸ್ ಮಾಡಕ್ಕೆ ಜೀರಿಗೆ ಇಲ್ಲ ಅಂದ್ರೂ ಒಂದ್ ಪಕ್ಷ ನೀವು ಬನ್ಸ್ ಮಾಡ್ಬೋದು, ಬಟ್ ನಿಮ್ಗೆ ಮೇನ್ ಇಂಗ್ರೀಡಿಯೆಂಟ್ ಬನಾನಾ ಇಲ್ಲ ಅಂದ್ರೆ ಬನ್ಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬಾಳೆಹಣ್ಣು ಇಸ್ ಮೇನ್ ಇಂಪಾರ್ಟೆಂಟ್. ಅದು ತುಂಬಾ ಹಣ್ಣಾಗಿರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ ಕೂಡ. ಆದ್ರೆ ನಮ್ಗೆ ತುಂಬಾ ಹಣ್ಣಾಗಿರೋ ಸಿಗ್ಲಿಲ್ಲ, ಸೊ ಅದಕ್ಕೆ ಈ ತರದ ಹಣ್ಣು ನಾರ್ಮಲ್ ಹಣ್ಣಾಗಿರೋದು ಹಾಕ್ತಾ ಇದೀನಿ. ತುಂಬಾ ಕಾಯಿರೋದಂತೂ ಹಾಕ್ಲೇಬೇಡಿ.
ತುಂಬಾ ಹಣ್ಣಾಗಿರೋದು ಹಾಕಿ, ಇಲ್ಲ ನಾರ್ಮಲ್ ಹಣ್ಣಾಗಿರೋದು. ಕಾಯಿ ಹಾಕಿದ್ರೆ ಅದು ಬನ್ಸ್ ತುಂಬಾ ಟೇಸ್ಟ್ ಹಾಳಾಗೋಗುತ್ತೆ. ಸೊ ಈಗ ನೋಡ್ಬೋದು ನೀವು ಈ ತರ ಮಿಕ್ಸ್ ಆಗಿದೆ. ಈಗ ಜೀರಿಗೆ ಕೂಡ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಕರಗುತ್ತೆ. ಸೊ ಈಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಏನ್ ಆಡ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ. ಬಿಕಾಸ್ ಅದು ಉಬ್ಬು ಬೇಕಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು 3/4 ಸ್ಪೂನ್ ಆಗುವಷ್ಟು ಸೋಡಾ ಹಾಕ್ತೀನಿ. ಜಾಸ್ತಿ ಸೋಡಾ ಬೇಡ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಗೈಸ್ ನೋಡಿ, ಈಗ ಸೋಡಾ ಹಾಕಿ ಅದನ್ನು ಕೂಡ ನೀವೇ ನೋಡ್ಬೋದು. ಬಬಲ್ಸ್ ಆಲ್ರೆಡಿ ಉಬ್ಬು ತರ ನಿಮ್ಗೆ ಫೀಲ್ ಆಗ್ತಾ ಇದೆ. ನೋಡಿ ಆಲ್ರೆಡಿ ಎಷ್ಟು ಉಬ್ಬುತ್ತಾ ಇದೆ ಸೋಡಾ ಹಾಕಿದ್ದೆ. ಆಕ್ಚುಲಿ ಈಗ ಮೈದಾ ಹಾಕಿದ್ಮೇಲೆ ಕೂಡ ಹಂಗೆ ಉಬ್ಬಿದ್ರೇನೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು. ಇದು ನಾವು ಮಾಡಿ ಓವರ್ ನೈಟ್ ಇದ್ರ ಕಲ್ಸ್ಬಿಟ್ಟು ಬೆಳಗ್ಗೆ ಮಾಡಕ್ಕೆ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಪಟ್ ಅಂತ ಬೇಕಂದ್ರೆ ಅದು ತುಂಬಾ ಅಷ್ಟು ಇದು ಬರಲ್ಲ. ಅಟ್ಲೀಸ್ಟ್ 1 2 to 3 hours ಇಟ್ರೆ ಮಾತ್ರ ಹಿಂಗ್ ಮಿಕ್ಸ್ ಮಾಡಿ ಅದಕ್ಕೆ ಮೈದಾ ಹಿಟ್ಟಾಕಿ ಕಲ್ಸ್ಬಿಟ್ಟು ಇಟ್ರೆ, ಹಿಟ್ಟನ್ನ ಕಲ್ಸಿಟ್ರೆ ಮಾತ್ರ ನಿಮ್ಗೆ ಒಳ್ಳೆ ಟೇಸ್ಟ್ ಬರೋದು. ಮಿನಿಮಮ್ 2 3 hours ಇಡ್ಲೇಬೇಕು ಗೈಸ್. ಸೊ ಈಗ ನೋಡಿ ಸೋಡಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಕ್ಕರೆ ಕೂಡ ನೋಡಿ ನಿಮ್ಗೆಲ್ಲೂ ಕಾಣಿಸ್ತಿಲ್ಲ, ಸಕ್ಕರೆ ಫುಲ್ ಮೆಲ್ಟ್ ಆಗಿದೆ. ಈಗ ನಾನು ಸ್ಪೂನ್ ನ ಸೈಡ್ ಅಲ್ಲಿ ಇಟ್ಟು ಸ್ವಲ್ಪ ಕೈಗೆ ಕೆಲಸ ಕೊಡ್ತೀನಿ. ಈಗ ಒಂದ್ ಸ್ವಲ್ಪ ಜಾಸ್ತಿ ಉಪ್ಪು ಬೇಡ, ಒಂದ್ ಸ್ವಲ್ಪ ಸಪ್ಪೆ ಆಗ್ಬಾರ್ದು ಅಂತ ಒಂಚೂರು ಇಷ್ಟು ತಗೊಂತಿದ್ದೀನಿ. ಇಷ್ಟು ಉಪ್ಪು ತಗೊಂತ ಇದೀನಿ ಅಷ್ಟೇ, ಜಾಸ್ತಿ ಬೇಡ ಉಪ್ಪು. ಸೊ ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೈದಾ ಹಾಕೋದು ಇದಕ್ಕೆ. ನಾನಿಲ್ಲಿ ಇದರಲ್ಲಿ ಅರೌಂಡ್ ಒಂದು 2.5 kg ಮೈದಾ ಇದೆ ಇದರಲ್ಲಿ. ಸೊ ಈಗ ನಾನು ಇದ್ರಲ್ಲಿ ಎಷ್ಟು ತಗೊಂತೀನಿ ಅಂದ್ರೆ ನೋಡಿ, ಈ ತರ ನಾರ್ಮಲ್ ನಿಮ್ ಮನೇಲಿ ಯಾವ್ದು ಸೌಂಡ್ ಇದ್ರೆ ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಗೊತ್ತೋ ನೀವೇ ನೋಡ್ಬೋದು. ಗೈಸ್ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನಾನು ಇಲ್ಲಿ ಹಾಕೋದ್ ಮರ್ತೋದೆ. ಇವಾಗ್ಲೂ ಹಾಕ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮಿಕ್ಸ್ ಮಾಡುವಾಗ ಹಾಕೋದು. ಅದು ಮೈದಾಗಿಂತ ಮುಂಚೆ ಹಾಕೊಳ್ಳಿ ಅದನ್ನ, ಅವಾಗ ನಿಮಗ್ ಮಿಕ್ಸ್ ಮಾಡಕ್ ಈಸಿ ಆಗುತ್ತೆ. ಸೊ ನನಗೇನ್ ಇವಾಗ ಪ್ರಾಬ್ಲಮ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾ ಇದೀನಿ. ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದು ಏನಂದ್ರೆ ಮೊಸರು ಬರ್ಬೇಕು. ಮೊಸರು ಹಾಕಿದ್ರೆ ಮಾತ್ರ ಅದು ಇನ್ನೂ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಕೊಡುತ್ತೆ. ಸೊ ಈಗ ಬನ್ನಿ ಮೊಸರು ಹಾಕೋಣ. ಈಗ 1/2 ಲೀಟರ್ ಮೊಸರು ತಗೊಂಡಿದ್ದೀನಿ. 1/2 ಲೀಟರ್ ಅಲ್ಲಿ 1/4 ಲೀಟರ್ ಅಂತೂ ಹಾಕ್ಲೇಬೇಕು, ಅವಾಗ್ಲೇ ನಿಮ್ಗೆ ನೋಡಿ. ಈಗ ಮೈದಾದ ಮೇಲೆನೆ ನಾನು ಹಿಂಗ್ ಹಾಕೊಂತ ಇದ್ದೀನಿ. ನೀವು ಮೊದ್ಲೇ ಕಲ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಂಗೇನ್ ಪ್ರಾಬ್ಲಮ್ ಇಲ್ಲ. ಇವಾಗ ಹಾಕಿದೀನಿ. ಈಗ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಮೈದಾ ಹಾಕೊಳ್ಳಿ. ನಿಮ್ಗೆ ನೀವು ಎಷ್ಟು ಜನ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಮಿಕ್ಸ್ ಮಾಡಕ್ಕೆ. ಇದನ್ನ ನೋಡಿ, ಈಗ ನೋಡಿ ನಾನು ಹಿಂಗ್ ಕ್ಲಾಪ್ ಮಾಡ್ತೀನಿ, ಅದು ಮಿಕ್ಸ್ ಆಗಿ ರೆಡಿ ಆಗಿರುತ್ತೆ. 3 2 1 ಗೈಸ್ ನೋಡಿ, ಈಗ ಈ ತರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಕಲಸಿ. ಈಗ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ನ ಸ್ಪ್ರೆಡ್ ಮಾಡಿ ನೋಡಿ, ಫುಲ್ ಹಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ತಿಕ್ಬಿಟ್ಟು ನಾನು ಅದನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ತೀನಿ. 4 ಕಡೆ ಎಲ್ಲ ಕಡೆ ಚೆನ್ನಾಗಿ ಆಯಿಲ್ ಹಾಕಿ, ತುಂಬಾ ಜಾಸ್ತಿ ಆಯಿಲ್ ಹಾಕಕ್ ಹೋಗ್ಬಿಡಿ. ಸುಮ್ಮನೆ ಅದು ಮೇಲೆ ಮೇಲೆ ಪಾತ್ರೆಗೆ ಅಂಟಿರೋ ಅಷ್ಟು ತರದ್ದು ಆಯಿಲ್ ಹಾಕಿ. ಸೊ ಈಗ ನೋಡಿ ಇದನ್ನ ಒಂದು ಬಟ್ಟೆಲಿ, ಕ್ಲೀನ್ ಬಟ್ಟೆಯಲ್ಲಿ ಮುಚ್ಚಿಟ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಹಂಗೆ ಏನಾದ್ರು ಪಾತ್ರದಲ್ಲಿ ಕೂಡ ಕ್ಲೋಸ್ ಮಾಡಿ ಇಡ್ಬೋದು. ಸೊ ಈಗ ಟೈಮ್ ಬಂದು ಎಷ್ಟಾಗಿದೆ ಸ್ವಿಚ್ 3 o'clock ಅಂದ್ರೆ 3 PM ಆಗಿದೆ. 3 PM ಆಗಿದೆ. ಸೊ ಇದನ್ನ ನಾನು ಒಂದು 7 o'clock ವರೆಗೂ ಹಂಗೆ ರೆಸ್ಟ್ ಮಾಡಕ್ ಬಿಡ್ತೀನಿ. ಅವಾಗ್ಲೇ ಅದು ಉಬ್ಬಿ ಚೆನ್ನಾಗಿ ನಾವು ಪೂರಿ ತರ ಹಿಂಗೆ ಉಬ್ಬಬೇಕದು ಆಯಿಲ್ ಅಲ್ಲಿ ಫ್ರೈ ಮಾಡಿದಾಗ. ಸೊ ಈಗ ಇದನ್ನ ನಾನು ಏನಾದ್ರು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು ಉಬ್ಬಿ ಹೆಂಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ನೀವು ನೋಡ್ಬೋದು ಇದು ಯಾವ ತರ ಇದೆ ಅಂತ. ಇದು ಇನ್ನೂ ಕ್ವಾಂಟಿಟಿ ದೊಡ್ಡದಾಗುತ್ತೆ ಉಬ್ಬದ್ಮೇಲೆ. ನೋಡಿ ಇವಾಗ ಈ ತರ ಕಾಣಿಸ್ತಾ ಇದೆ. ಇದು ನೆಕ್ಸ್ಟ್ ಇನ್ನು ಇಲ್ಲಿವರೆಗೂ ಎಲ್ಲ ಹಿಂಗ್ ಉಬ್ಕೊಂಡ್ಬಿಡುತ್ತೆ ಅದು. ಈಗ ಇದನ್ನ ಯಾವ್ದಾದ್ರು ಪಾತ್ರ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಇದನ್ನ ರಿಮೂವ್ ಮಾಡ್ತೀನಿ. ಹೆಂಗಾಗಿದೆ ಅಂತ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಸೊ ಈಗ ಇದನ್ನ ನಾನು ಕ್ಲೋಸ್ ಮಾಡಿ ಇಡ್ತೀನಿ. ಸೊ ಕ್ಲೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಆಮೇಲೆ 7 ಗಂಟೆಗೆ ಸಿಗ್ತೀನಿ ನಿಮ್ಗೆ. ಇವಾಗ 3 ಗಂಟೆ ಆಗಿದೆ. ಒಂದು 4 5 6 7 4 ಅವರ್ ಆದ್ರೂ ರೆಸ್ಟ್ ಆಗ್ಲಿ ಅಂತ
ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸೊ ಗೈಸ್, ಈಗ ನೋಡಿದ್ರಲ್ಲ, ಟೈಮ್ ಬಂದು ಈಗ ಆಲ್ರೆಡಿ 8 o'clock ಆಗ್ತಾ ಬಂತು. ಬನ್ನಿ ಇದು ಹೆಂಗಾಗಿದೆ ಅಂತ ತೋರಿಸ್ತೀನಿ. ನಾನೀಗ ಆಲ್ರೆಡಿ ಹಾಫ್ ತೆಗ್ದಿದ್ದೀನಿ, ತುಂಬಾ ಜಾಸ್ತಿ ಆಗಿತ್ತು ಅಂತ. ಈಗ ನೋಡಿ, ಈ ತರ ಫುಲ್ ಸಾಫ್ಟ್ ಆಗಿದೆ. ಇದನ್ನ ಈಗ ತೆಗ್ದು ಒಂದ್ ಜಾಗ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಹಾಕೋಣ ಫಸ್ಟ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಬೋದು. ಈಗ ತೋರಿಸ್ತೀನಿ ನೋಡಿ ಅನ್ಸುತ್ತೆ ಕ್ಯಾಮ್ರಾಗೆ. ನೋಡಿ, ಅದು ಫುಲ್ ಉಬ್ಬಿ ತುಂಬಾ ಸಾಫ್ಟ್ ಆಗಿದೆ. ಅದು ಈ ತರ ಬರ್ಬೇಕು, ರಬ್ಬರ್ ತರ ಎಕ್ಸ್ಪ್ಯಾಂಡ್ ಆಗ್ಬೇಕು. ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತದೆ. ಈಗ ಇದನ್ನ ಸ್ಮಾಲ್ ಸ್ಮಾಲ್ ಬಾಲ್ ತರ ಮಾಡ್ಕೊಂಡು ಚಪಾತಿ ತರ, ಪೂರಿ ತರ ಲಟ್ಸ್ಕೊಬಿಡ್ಬೇಕು. ಸೊ ಈಗ ಒಂದ್ ಮಾಡಿ ತೋರಿಸ್ತೀನಿ, ಆಮೇಲೆ ಎಲ್ಲ ಆದ್ಮೇಲೆ ನಿಮ್ಗೆ ಹೆಂಗಾಯ್ತು ಅಂತ ತೋರಿಸ್ತೀನಿ. ಮಾತಾಡ್ಬೇಡ, ನಾನು ಆಮೇಲೆ ಎಡಿಟ್ ಮಾಡ್ತೀನಿ. ನೀವು ಹೋಗಿ ನೀವು. ಈಗ ಇದಕ್ಕೆ ಸ್ವಲ್ಪ, ಈಗ ನೋಡಿ ಗೈಸ್, ಇದನ್ನ ಈ ತರ ಚಿಕ್ಕದಾಗಿ ಲಟ್ಸ್ಕೋಬೇಕು. ದಪ್ಪ ಇರ್ಬೇಕು, ಸ್ವಲ್ಪ ದಪ್ಪ ಇದ್ರೇನೆ ಅದು ಚೆನ್ನಾಗಿ ಬರುತ್ತೆ. ಜಾಸ್ತಿ ಪೌಡರ್ ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದನ್ನ ಪೂರಿ ತರ ಲಟ್ಸ್ಕೊಳ್ಳಿ ಅಷ್ಟೇ, ಚಿಕ್ಕದಾಗಿ ಚಿಕ್ಕ ಪೀಸ್ ಮಾಡ್ಕೊಂಡು. ಅದು ಬೇಡ ಅಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತದೆ, ಆಮೇಲೆ ಮತ್ತೆ ಶ್ರಿಂಕ್ ಆಗುತ್ತೆ. ಈ ತರ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಈಗ ಎಲ್ಲದನ್ನು. ಆಮೇಲೆ ಆಯಿಲ್ ಅಲ್ಲಿ ಹಾಕಿ ಪೂರಿ ತರ ಫ್ರೈ ಮಾಡೋದಷ್ಟೇ. ಜಾಸ್ತಿ ತುಂಬಾ ತೆಳ್ಳಗೂ ಮಾಡ್ಕೊಬಿಡಿ, ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಬಿಡಿ. ಈಗ ನೆಕ್ಸ್ಟ್ ಹಂಗೆ ಮಾಡಿ ಆಮೇಲೆ ನಿಮ್ಗೆ ಹಾಯ್ ಗೈಸ್, ಈಗ ಫೈನಲಿ ನಾನು ಎಲ್ಲದನ್ನು ಲಟ್ಸ್ಕೊಂಡಿದ್ದೀನಿ. ನೋಡಿ, ನಾನೀಗ ಬರೀ ಇದು ಹಾಫ್ ಪೋರ್ಷನ್ ಅಷ್ಟು ತಗೊಂಡು ಹಿಂಗೆ ಲಟ್ಸಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನ ನಾನು ಆಯಿಲ್ ಅಲ್ಲಿ ಫ್ರೈ ಮಾಡಬೇಕು. ಸೊ ಅದನ್ನ ಹೆಂಗ್ ಫ್ರೈ ಮಾಡೋದು ಅಂತ ನನಗೆ ತೋರಿಸ್ತೀನಿ. ಸೊ ಬನ್ನಿ, ಅದನ್ನ ಹೆಂಗ್ ಮಾಡೋದು ತೋರಿಸ್ತೀನಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋಬೇಕು. ಬನ್ನಿ ಹಾಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಈಗ ಇದಕ್ಕೆ ಆಯಿಲ್ ಹಾಕೋಬೇಕು. ಇದು ಆಯಿಲ್ ಬಿಸಿ ಆಗ್ಲಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ಅದನ್ನಿಷ್ಟನ್ನು ಹೆಂಗ್ ಫ್ರೈ ಮಾಡೋದು ಅಂತ ತೋರಿಸಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸಿ ತಿಂದು ರುಚಿ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಗೈಸ್, ಈಗ ಆಯಿಲ್ ನ ಫ್ರೈ ಮಾಡಕ್ಕೆ ಇಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನೋಡಿ, ನಾನು ಇದರ ಲಟ್ಸ್ಕೊಂಡಿದ್ನಲ್ಲ, ಅದು ಒಂದೊಂದೇ ಹಿಂಗ್ ತಗೊಂಡು ನೀಟಾಗಿ ಆಯಿಲ್ ಅಲ್ಲಿ ಹಾಕೋಣ. ಈಗ ಅದ್ರ ಮೇಲೆ ಹಿಂಗ್ ಮಾಡ್ತಾ ಇರ್ಬೇಕು. ಎಣ್ಣೆ ಜಾಸ್ತಿ ಬಿಸಿ ಆಗಿದೆ. ಇದನ್ನ ಹಿಂಗ್ ಉಲ್ಟಾ ಹಾಕೊಂಡು ನೋಡಿ ಹೆಂಗಾಗಿದೆ ನೋಡಿ. ಫುಲ್ ಪೂರಿ ತರ ಉಬ್ಕೋಬೇಕು. ಇದೀಗ ಮಂಗ್ಳೂರ್ ಬನ್ಸ್ ಕಲರ್ ಬಂದ ತಕ್ಷಣ ತೆಗೆದ್ ಬಿಡ್ಬೇಕು. ಜಾಸ್ತಿ ತುಂಬಾ ಕಪ್ಪಾಗ್ಬಾರ್ದು, ತರ ಕೆಂಪಾಗತ್ತೆ, ಎಲ್ಲಾ ಕಡೆ ಬೆಂದ್ಕೊಳುತ್ತೆ ಅವಾಗ ಚೆನ್ನಾಗಿ. ನೀವು ಜಾಸ್ತಿ ಹೊತ್ತು ಇಟ್ಟಷ್ಟು ಚಂದ ಫ್ಲೇವರ್ ಬರುತ್ತೆ, ಮತ್ತೆ ಕಲರ್ ಕೂಡ ತುಂಬಾ ಕೆಂಪಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟ ಅದ ಸಾಕು ಕೆಂಪು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದ್ ಬಿಡೋದು. ನೋಡಿ, ಈ ತರ ಆಗುತ್ತೆ ಮಂಗಳೂರು ಬನ್ಸ್ ರೆಡಿ. ಸೊ ಈಗ ಇದನ್ನ ಎಲ್ಲದನ್ನು ನಾನು ಮಾಡ್ಕೊಂಡು ಆಮೇಲೆ ನಿಮ್ಗೆ ಹೆಂಗಾಯ್ತು ಅಂತ ತೋರಿಸ್ತೀನಿ. ಎಲ್ರಿಗೂ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ನೋಡಿ, ನನ್ನ ಬನ್ಸ್ ಫೈನಲಿ ರೆಡಿ ಆಗಿದೆ. ಎಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿ ಹೋಟ್ಲಲ್ಲಿ ಮಾಡೋ ಬನ್ಸ್ ತರನೇ ಕಾಣಿಸ್ತಿದೆ ಅಲ್ಲ, ನೀವೇ ನೋಡ್ಬೋದು. ನೋಡಿ, ಇಷ್ಟೇ ಹಿಟ್ಟಲ್ಲಿ ಇಷ್ಟು ಮಾಡಿ, ಇನ್ನೂ ಹಾಫ್ ಹಿಟ್ ಹಂಗೆ ಎತ್ತಿಟ್ಟಿದ್ದೀನಿ ನಾನು. ಸೊ ನೀವೇ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ ನಾನು ಮಾಡಿದ್ದೀನಿ ಅಂತ. ಸೊ ಈಗ ಇಲ್ಲಿ ಸ್ವಲ್ಪ ಮಕ್ಳಿದ್ದಾರೆ, ಅವ್ರಿಗೆ ಕೊಟ್ಟು ಇದು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಮನೆಯವ್ರಿಗೆ ಕೊಡೋಣ, ಫಸ್ಟ್ ಹೋಗಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ನೀವು ಇದಕ್ಕೆ ಯಾವ ತರ ನಾನು ಈ ತರ ಟೊಮ್ಯಾಟೊ ತರ ಮಿಕ್ಸ್ ಮಾಡಿ ಮಾಡ್ಕೊತೀನಿ ಚಟ್ನಿ. ಅದೇನು ಜಾಸ್ತಿ ಇಲ್ಲ, ಟೊಮ್ಯಾಟೊ, ಈರುಳ್ಳಿ, ಪೀನಟ್, ಸ್ವಲ್ಪ ಕೊರಿಯಂಡರ್, ಸ್ವಲ್ಪ ಉಪ್ಪು, ಹಸಿಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮಾಡಿರೋದು ನಾನು. ನೀವು ಯಾವ ತರ ಬೇಕಾದ್ರೂ ಚಟ್ನಿ ಮಾಡ್ತಿರಲ್ಲ, ಆ ತರ ಪುದೀನ ಚಟ್ನಿ, ಯಾವ ತರ ಕಾಯಿ ಚಟ್ನಿ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಇದನ್ನ ಕೊಟ್ಟು ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಓಕೆನಾ? ಅಣ್ಣಂಗ್ ಬನ್ಸ್ ಕೊಟ್ಟು ಟೇಸ್ಟ್ ಕೇಳೋಣ. ಗೈಸ್ ನೋಡಿ, ಇವ್ರು ನೋಡಿ ಏನ್ ಅಲ್ಲ, ಅಣ್ಣಂಗ್ ಫಸ್ಟ್ ಹೆಂಗ್ ಕೊಡೋದು ಇಲ್ಲಿಂದ. ಕೂಡ ಅಣ್ಣಂಗೆ ತಗೋ, ಕೈ ಕ್ಲೀನ್ ಕೆಳಗೆ ಇಲ್ಲಿಂದ ಹೆಂಗ್ ಪಾಸ್ ಮಾಡ್ತೀಯ? ಈಗ ನೋಡಿ ಗೈಸ್, ಅವ್ರ ಫ್ರೆಂಡ್ಸ್ಗೆ ಇಲ್ಲಿಂದ ಏನು ಮಾಡ್ಬೇಡ, ಟಚ್ ಮಾಡ್ಬೇಡ. ತಗೊಳ್ಳೋ, ತಗೊಳ್ಳೋ, ನಿಂಗೋಸ್ಕರ ಮಾಡಿದೇನೆ ಎಕ್ಸ್ಟ್ರಾ. ಕೈ ಹಾಕ್ಬೇಡ, ಹಂಗೆ ಕೊಡ್ತೀನಿ ತಗೋ. ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಟೇಸ್ಟ್ ನೋಡ್ಬಿಟ್ಟು ನಂಗೆ ರಿವ್ಯೂ ಹೇಳಿ. ನೀನು ಇಲ್ಲಿ ನೋಡಿ, ವಿಡಿಯೋದಲ್ಲಿ ಕಾಣಿಸ್ತಿದ್ಯಾ ನೀನು? ಹಾಯ್ ಮಾಡು ಗೈಸ್. ನೋಡಿ, ನಮ್ ಹೊಸ ವ್ಲಾಗ್ ಅಲ್ಲಿ, ಹೊಸ ವ್ಲಾಗ್ ಅಲ್ಲ, ಹೊಸ ವ್ಲಾಗ್ ಅಲ್ಲಿ ಬನ್ಸ್ ತಿಂತಾ ಇದ್ದಾನೆ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ನಿಮ್ಮ ಅಣ್ಣಂಗೂ ಕೊಡು, ಟೇಸ್ಟ್ ಹೆಂಗಿದೆ ಕೇಳಂದ್ರೆ. ಅಲ್ಲ ಒಬ್ಬ ನೋಡಿ, ರಿಯಾಕ್ಷನ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದ್ಯಾ? ನಿಜ ಹೇಳ್ಬೇಕು, ರಿವ್ಯೂ ಕೊಡ್ಬೇಕು ನೀನು.
ಚೆನ್ನಾಗಿದ್ಯಾ? ತಿಂದಿದ್ಯಾ ಯಾವತ್ತಾರ ಮಂಗ್ಳೂರ್ ಬನ್ಸ್? ಓಕೆ ಗೈಸ್, ಈಗ ನೀನ್ ಬರ್ತೀನಿ ನಾನು ಬ್ಲಾಗ್ ಅಲ್ಲಿ ನೋಡ್ಕೊ ನಾಳೆ. ಗೈಸ್ ಬನ್ನಿ, ಈಗ ಇವ್ರಿಗೆ ಕೊಟ್ಟು ರಿವ್ಯೂ ಚೆನ್ನಾಗಿದೆ ಅಂತ ಹೇಳಿದಾರೆ. ನಮ್ ಜಾನು ಬನ್ನಿ ಗೈಸ್. ಎಷ್ಟು ರೂಮ್ ನ ಗಲೀಜಾಗಿ ಇಟ್ಕೊಂಡಿದಾರೆ ಅಂದ್ರೆ ಇವರಿಬ್ರು. ಬಾರೆ ನೋಡಿ ಈ ಬೋರ್ಡ್ ಅಲ್ಲಿ ಹೆಂಗ್ ಬರೀತಿದ್ದಾಳೆ. ಓಕೆ ಗೈಸ್, ಈಗ ಹೋಗಿ ನಾವೆಲ್ಲ ತಿಂದು ರಿವ್ಯೂ ಕೊಡೋಣ. ಸೊ ಇಷ್ಟೇ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಎಲ್ಲರಿಗೂ ಬನ್ಸ್ ತುಂಬಾ ಇಷ್ಟ ಆಗಿದೆ ಕೂಡ, ಅವ್ರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂದ್ರೂ ತಿನ್ಲೇಬೇಕಲ್ವಾ. ಸೊ ಗೈಸ್, ನಾನು ಈ ವಿಡಿಯೋ ನಿಮ್ಗೆ ಏನ್ ಮಾಡ್ತೀನಿ ನಿಮ್ಗೆ ನಿಮಿಷ ನೋಡಿ ಎಷ್ಟು ಕಿಸ್ತಾನೆ ಇವನು, ವಟ 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 ಅಂತಿರ್ತಾನೆ. ಸೊ ಗೈಸ್ ಅಷ್ಟೇ, ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಜಾನು ಬಾಯ್ ಮಾಡು. ಜಿನು ಬಾಯ್. ಬಾಯ್ ಮಾಡು. ಓಕೆ ಜಿನು ಸುಮ್ಮನಿರು. ನೋಡಿ ಗೈಸ್ ಇಷ್ಟು ತೀಟೆ ಅಂದ್ರೆ ಇವನು. ಓಕೆ ಗೈಸ್ ಬಾಯ್. ಹೆಂಗಿದೆ ಗೈಸ್? ತುಂಬಾ ಸಖತ್ತಾಗಿದೆ. ಜಿನು ಹೆಂಗಿದೆ? ಜಿನು ಬನ್ಸ್ ಹೆಂಗಿದೆ? ಚೆನ್ನಾಗಿದೆ ಗೈಸ್. ನಾವು ತಿಂತಾ ಇದೀವಿ ಅಷ್ಟೇ ಗೈಸ್. ವಿಡಿಯೋ ಆಲ್ರೆಡಿ ಎಂಡ್ ಮಾಡಿದ್ದೀನಿ. ಹಲೋ ಜಿನು. ಹಲೋ ಜಾನು. ಜಿನು ಗೈಸ್ ಹೊಡ್ಬಿಡ್ತೇನೆ ನಿಮಗೆ. ಕ್ಯಾಮ್ರಾ ಕೊಡಿ ಹಂಗೆ. ಸ್ಟಾಪ್ ಮಾಡೋಣ. 3 2 1 ಅಷ್ಟು. 3 2 1 ಹಂಗಲ್ಲ, ಕ್ಯಾಮ್ರಾ ಟಚ್ ಮಾಡಷ್ಟೇ.